ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ದೇವಿ 288ನೇ ಜಾತ್ರಾ ಮಹೋತ್ಸವ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ದಿನಾಂಕ 3/6/2025 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜು ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಎನ್ಎಸ್ ಬೋಸರಾಜು ಫೌಂಡೇಶನ್ ಇಂದ 3,000 ಸಸಿಗಳ ವಿತರಣೆ. ಹಸಿರು ನಗರವನ್ನಾಗಿಸಲು ಸಹಕಾರ ಎನ್ಎಸ್ ಬೋಸರಾಜು. ಬಕ್ರೀದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ. ಭಾತೃತ್ವದೊಂದಿಗೆ ಸೌಹಾರ್ದತೆಯಿಂದ ಬಕ್ರೀದ್ ಆಚರಣೆಗೆ ಸಹಕರಿಸಿ ಎಸ್ಪಿ ಪುಟ್ಟಮಾದಯ್ಯ ಕರೆ. ಐಪಿಎಲ್ ನಲ್ಲಿ ಆರ್ಸಿಬಿ ತಂಡ ಗೆಲುವು. ರಾತ್ರಿಯಿಡೀ ಸಂಭ್ರಮಿಸಿದ ಅಭಿಮಾನಿಗಳು. ಸಿಎಂ ಆಗಮನದ ಹಿನ್ನೆಲೆಯಲ್ಲಿ 2 ವರ್ಷದಿಂದ ಗುಂಡಿ ಬಿದ್ದ ರಸ್ತೆ ದುರಸ್ತಿಗೆ ಮುಂದಾದ ಇಲಾಖೆ. ಮತ್ತು ಹೋಂಗಾರ್ಡ್ ನಿಂದ ಲಂಚ ಸ್ವೀಕಾರ. ಜಿಲ್ಲಾ ಕಮಾಂಡೆಂಟ್ ಜಮ್ಮಣ್ಣ ಲೋಕಾಯುಕ್ತ ಬಲೆಗೆ. ಈಗ ವಾರ್ತೆಗಳ ವಿವರ. ನಗರವನ್ನ ಗ್ರೀನ್ ಸಿಟಿಯನ್ನಾಗಿ ಮಾಡಲು ಹಸಿರು ಕ್ರಾಂತಿ ಅಭಿಯಾನ ಹಮ್ಮಿಕೊಂಡಿರುವುದರಿಂದ ಪರಿಸರ ದಿನಾಚರಣೆ ನಿಮಿತ್ತ ಫೌಂಡೇಶನ್ ವತಿಯಿಂದ 3,000 ಗಿಡಗಳು ಹಾಗೂ ನೀರಿನ ಟ್ಯಾಂಕ್ ವಿತರಣೆ ಮಾಡಿ ಗ್ರೀನ್ ಸಿಟಿಗೆ ಹೆಚ್ಚಿನ ಸಹಕಾರ ನೀಡಲಾಗುತ್ತಿದೆ. ಪಾಲಿಕೆ ಮುಂದಾಳತ್ವ ವಹಿಸಿಕೊಂಡು ಶ್ರಮಿಸುತ್ತಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ನಗರದ ಮಹಾನಗರ ಪಾಲಿಕೆ ಕಚೇರಿ ಆವರಣದಲ್ಲಿ ಪರಿಸರ ದಿನಾಚರಣೆ ಹಾಗೂ ಎನ್ಎಸ್ ಬೋಸರಾಜು ಅವರ ಜನ್ಮದಿನದ ಅಂಗವಾಗಿ ಎನ್ಎಸ್ ಬೋಸರಾಜು ಫೌಂಡೇಶನ್ ವತಿಯಿಂದ ಸಸಿಗಳನ್ನ ವಿತರಿಸಿ ಮಾತನಾಡಿದರು. ನಗರದಲ್ಲಿ ಅನೇಕ ವರ್ಷಗಳಿಂದ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಗಿಡ ನೆಡುವ ಕಾರ್ಯಕ್ರಮ ನಡೆಯುತ್ತಿದೆ. ಇದೀಗ ನೂತನ ಮಹಾನಗರ ಪಾಲಿಕೆಯು ನಗರವನ್ನ ಗ್ರೀನ್ ಸಿಟಿಯನ್ನಾಗಿ ಮಾಡಲು ಹಸಿರು ಕ್ರಾಂತಿ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಫೌಂಡೇಶನ್ ವತಿಯಿಂದ 3,000 ಸಸಿಗಳು, ನೀರಿನ ಟ್ಯಾಂಕ್ ಇದೀಗ ವಿತರಣೆ ಮಾಡಿದೆ. ಗುರುವಾರ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ಅರಣ್ಯ ಇಲಾಖೆ, ಎನ್ಎಸ್ ಬೋಸರಾಜು ಫೌಂಡೇಶನ್, ಗ್ರೀನ್ ರಾಯಚೂರು ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಪರಿಸರ ದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಿದೆ. ನಗರದಲ್ಲಿ ಎಲ್ಲಾ ಕಡೆಗಳಲ್ಲೂ ಸಸಿಗಳನ್ನ ನೆಡಲಾಗುತ್ತದೆ. ಅವುಗಳ ಪೋಷಣೆ ಮತ್ತು ರಕ್ಷಣೆಗೆ ಮಹಿಳೆಯರು, ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಬರ್ರಿ ಮೇಡಮ್. ಮೇಡಮ್ ಐಡಿಯರ್ಗೆ ಒಪ್ಸಿದ್ವಿ. ಅವರೇ ಅವ್ರು ಏನು ಕೊಟ್ಟರು ಅಧಿಕಾರಿಗಳು ಅದನ್ನೇ ಮಾಡ್ತಾರೆ ಅಷ್ಟೇ. ಅವರೇ ನೋಡ್ಕೊಂಡು ಕರೆಕ್ಟ್ ಇನ್ವಾಲ್ವ್ಮೆಂಟ್ ಮಾಡ್ತಾರೆ. ಎಲ್ಲ ಭಾಳ ಸಂಘಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಭಾರಿ ಹೆಲ್ಪ್ ಬಂದಿದೆ. ಯಾವ ರೀತಿ ಬೇಕಾದ್ರೆ ರಿಯಲ್ ಪ್ರಾಬ್ಲಮ್ಸ್ ಆ್ಯಂಡ್ ಅದರ್ ಪ್ರಾಬ್ಲಮ್ಸ್ ಸಾಕಿದ್ರು ತಗೊಂಡು ಬರ್ಬೇಕು. ಪ್ರಾಮಿಸ್ ಮಾಡಿದ್ರು. ಕ್ರಾಂತಿಯಲ್ಲೇ ಇವತ್ತು ವಿಶ್ವದ ಸರ್ 1 ಸೆಕೆಂಡ್ ಸರ್ ಇದೆ ಭಾಗವಾಗಿಲ್ಲ ಸರ್. ಪ್ಲೀಸ್ ಸರ್ ಸ್ವಲ್ಪ ಕೆಳಗೆ ಮಾಡಿ ಸರ್, ಫೇಸ್ ಕಾಣ್ತಾ. 1 ಸೆಕೆಂಡ್ ಫೋಟೋ ಮಾಡಿ. ಬಲ್ಲು ಫೋಟೋ ಸರಿ ನೋಡಿ. ಇನ್ನೊಂದು ಸಸ್ಯವನ್ನು ಪಾಲಿಕೆ ಆಯುಕ್ತರಾದಂಥ ಸರ್ ಜೊತೆಗೆ ಬರ್ರಿ ಅಣ್ಣ. ಸರ್ ಸರ್ ಈ ಕಡೆ ಸರ್. ಕ್ರಾಸ್ ಮೇಡಮ್ ಈ ಕಡೆ ಇದೆ ಮೇಡಮ್ ಇದೆ. ಓಕೆ ठहरो ठहरो सर बाजू ठहरो सर प्लीज सर
ಹಾಂ ರೈಟ್. ಓಕೆ. ದಿನಾಚರಣೆ ಅಂಗವಾಗಿ ನಮ್ಮ ರಾಯಚೂರಿನಲ್ಲಿ ಸಹಿತ ಅನೇಕ ವರ್ಷಗಳಿಂದ ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ ಗಿಡಗಳು ನಡ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ಸೊ ಆ ಸಂದರ್ಭದಲ್ಲಿ ನಾಳೆ ಪರಿಸರ ದಿನಾಚರಣೆ ಇದೆ. ಆ ದಿಶೆಯಲ್ಲಿ ಈಗಾಗಲೇ ನಮ್ಮ ನೂತನವಾಗಿ ಏನು ಕಾರ್ಪೊರೇಷನ್ ಆಗಿದೆ, ನಮ್ಮ ಮೇಯರ್ ಅವರು, ಉಪಮೇಯರ್ ಅವರು ಮತ್ತು ಮುಖ್ಯವಾಗಿ ನಮ್ಮ ಕಾರ್ಪೊರೇಷನ್ನ ಕಮಿಷನರ್ ಅವರು ಭಾಳ ಇಂಟ್ರೆಸ್ಟ್ ತಗೊಂಡು ಮತ್ತು ಅವರೆಲ್ಲ ಸೀನಿಯರ್ ಕಾರ್ಪೊರೇಟರ್ಸ್ ಎಲ್ಲ ಸೇರಿ ಒಟ್ಟಾಗಿ ನಗರದಲ್ಲಿ ಗ್ರೀನಿಶ್ ತರಬೇಕೆಂಬ ಒಂದು ಪ್ರಯತ್ನ ನಡೆದಿದೆ. ಸೊ ಆ ದಿಶೆಯಲ್ಲಿ ನಾವು ನಮ್ಮ ಫೌಂಡೇಶನ್ ಸಹಿತ ನಮ್ಮ ಅಧ್ಯಕ್ಷರು ಸದಸ್ಯರು ಮಾತಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಾಥಮಿಕವಾಗಿ ಬೇಕಾಗಿರ್ತಕ್ಕಂಥ ಸಸ್ಯಗಳನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಏನು ವಾಟ್ರಿಗೆ ಬೇಕಾಗಿರ್ತಕ್ಕಂಥ ನಮ್ಮ ಟ್ಯಾಂಕ್ ಇರ್ಬೋದು, ಈ ರೀತಿಯಾಗಿ ಅವ್ರಿಗೆ ನಮ್ಮಗಳಿಂದ ಕೊಡ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಫೌಂಡೇಶನಿಂದ ಮಾಡಬೇಕಂತೇಳಿ ಈಗಾಗಲೇ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೊ ಆ ದಿಶೆಯಲ್ಲಿ ನಾಳೆಯಿಂದ ಏನು ಪ್ರಾರಂಭ ಆಗ್ತಾಯಿದೆ ಅದರಲ್ಲಿ ಗ್ರೀನ್ ಸಿಟಿ ಇರ್ಬೋದು, ಅದೇ ಸಂಘ ಸಂಸ್ಥೆಗಳು ಇರ್ಬೋದು, ಮಹಿಳೆಯರು ಇರ್ಬೋದು, ಯುವಕರು ಇರ್ಬೋದು ಮತ್ತು NSS ಇರ್ಬೋದು, ಬ್ರಹ್ಮಕುಮಾರಿ ಅವರ ಸಂಘದವರು ಇರ್ಬೋದು, ಎಲ್ಲರೂ ಒಟ್ಟಾರೆ ಸೇರಿ ನಗರದಲ್ಲಿ ಪ್ಲ್ಯಾನ್ಡಾಗಿ ಮಾಡಲಿಕ್ಕೆ ಈಗಾಗಲೇ ಕಾರ್ಪೊರೇಷನವರು ಒಂದು ನಿರ್ಧಾರ ತಗೊಂಡು ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಆ ಜಿಲ್ಲಾಧಿಕಾರಿಗಳು ಸಹಿತ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಆ ದಿಶೆಯಲ್ಲಿ ಒಟ್ಟಾರೆ ಎಲ್ಲರೂ ಕೂಡಿ ನಗರದಲ್ಲಿ ಪ್ಲ್ಯಾನ್ಡಾಗಿ ನಾವು ಈ ಟ್ರೀ ಪ್ಲಾಂಟೇಷನ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಬೇಕು. ಇದರಲ್ಲಿ ಫಾರೆಸ್ಟ್ ಇಲಾಖೆಯವರು ಸಹಿತ ಅವ್ರ ಸಹಕಾರ ಸಹಿತ ಸಿಗ್ತದೆ, ಸೋಷಲ್ ಫಾರೆಸ್ಟ್ನವ್ರು ಸಹಿತ ಅವ್ರ ಸಹಕಾರ ಸಹಿತ ಸಿಗ್ತದೆ ಮತ್ತು ಕಾರ್ಪೊರೇಷನವರು ಅತಿ ಮುಖ್ಯವಾಗಿ ಅದ್ರ ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಆ ದಿಶೆಯಲ್ಲಿ ಇವತ್ತು ಪೌರರು, ಮಹಾಪೌರರು ಮತ್ತು ಉಪಮೇಯರು ಹಾಗೂ ಎಲ್ಲ ನಮ್ಮ ಸದಸ್ಯರು ಸಹಿತ ಭಾಳ ಇಂಟ್ರೆಸ್ಟ್ ತಗೊಂಡು ಎಲ್ಲ ಕಡೆ ಮಾಡಬೇಕೆಂಬುದೇ ಅವರ ಅಭಿಪ್ರಾಯ ಇದೆ. ಆ ದಿಶೆಯಲ್ಲಿ ನಮ್ಮ ಕಮಿಷನರ್ ಸಹಿತ ಸಾಕಷ್ಟು ಅನುಭವ ಇದೆ. ಅವರು ಈ ಭಾಗದಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಬರುವಂಥ ವರ್ಷಗಳಲ್ಲಿ ಮಾಡಬೇಕಂತಿದ್ದಾರೆ. ಆ ದಿಶೆಯಲ್ಲಿ ನಮ್ಮ ಫೌಂಡೇಶನ್ ನಮ್ಮ ವತಿಯಿಂದ ಸಹಿತ ಪೂರ್ತಿ ಸಹಕಾರ ಸಿಗಬೇಕು ಅಂತೇಳಿ ಉದ್ದೇಶದಿಂದ ಈ ಕಾರ್ಯಕ್ರಮ ಇವತ್ತು ಅವರಿಗೆ 3,000 ಗಿಡ ಹಸ್ತಾಂತರ ಮಾಡತಕ್ಕಂಥದ್ದು, ಒಂದು ಟ್ಯಾಂಕರ್ ಬೇಕಾದ್ರೆ ಆ ಟ್ಯಾಂಕರ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈಗೆಲ್ಲರೂ ಇಡೀ ನಗರದಲ್ಲಿ ಎಲ್ಲರೂ ಸಹಕಾರ ಮಾಡಬೇಕೆಂಬುದು ನಮ್ಮ ಕಳಕಳಿ ಪ್ರಾರ್ಥನೆ. ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಮಾತನಾಡಿ, ಪರಿಸರ ದಿನ ಅಂಗವಾಗಿ ಹಸಿರು ಕ್ರಾಂತಿ ಅಭಿಯಾನಕ್ಕೆ ನಾಳೆ ಚಾಲನೆ ನೀಡಲಾಗುತ್ತದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಅರಣ್ಯ ಇಲಾಖೆ ವತಿಯಿಂದ ಸರ್ವೆ ನಡೆಸಲಾಗಿದ್ದು, ನಗರದಲ್ಲಿ 31 ಕಿಲೋಮೀಟರ್ ಮುಖ್ಯ ರಸ್ತೆಗಳನ್ನ ಗುರುತಿಸಿಕೊಂಡಿದೆ. ಮೊದಲ ಹಂತದಲ್ಲಿ ರಸ್ತೆಗಳ ಎರಡೂ ಬದಿಯಲ್ಲಿ ಸಸಿಗಳನ್ನ ನೆಡಲು ಉದ್ದೇಶಿಸಲಾಗಿದೆ ಎಂದರು. ಮಹಾಪೌರರೇ, ಉಪಮಹಾಪೌರರೇ ಮತ್ತು ನಮ್ಮ ಎಲ್ಲ ಹಿರಿಯ ಸದಸ್ಯರೇ, ಎಲ್ಲ ನಮ್ಮ ಸ್ನೇಹಿತರೆ, ಸೊ ನಾಳೆ ನಮ್ಮದು ಒಂದು ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಒಂದು ರಾಯಚೂರು ಹಸಿರು ಕ್ರಾಂತಿ ಅಂತ ಚಾಲನೆ ಕೊಡ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ನಾವು ಮುಂಚಿತವಾಗಿ ಯೋಜನೆ ಮಾಡಿಕೊಂಡು ಈ ಸತಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಮತ್ತು ಅರಣ್ಯ, ಸಾಮಾಜಿಕ ಅರಣ್ಯ ಮತ್ತು ಟೆರಿಟೋರಿಯಲ್ ಅರಣ್ಯ ಇಲಾಖೆ 4 ನಾವು ಒಂದು ತಂಡ ರಚಿಸಿ ಎಲ್ಲ ನಮ್ಮ ಮಹಾನಗರದಲ್ಲಿ ಸರ್ವೆ ನಡೆಸಿದ್ದೀವಿ. ಸೊ ಅದರಲ್ಲಿ ಒಂದು 31 ಕಿಲೋಮೀಟರು ಮೇನ್ ರೋಡ್ಗಳನ್ನು ನಾವು ಗುರುತು ಮಾಡಿದ್ದೀವಿ. ಅದನ್ನು ನಾವು ಮೊದಲನೇ ಹಂತದಲ್ಲಿ 2 ಕಡೆ ಒಳ್ಳೆಯ ರೀತಿಯಲ್ಲಿ ಪ್ಲ್ಯಾಂಡ್ ಯೋಜನೆ ಮಾಡಿಕೊಂಡು ಯಾವುದು ಪ್ರಜಾತಿ ಸರಿ ಇರುತ್ತೆ ಆ ರೀತಿಯಲ್ಲಿ ಒಂದು ಹಸಿರುಕರಣ ಒಂದು ಕ್ರಾಂತಿ ಥರ ಮಾಡ್ತೀವಿ. ಅದನ್ನು ಚಾಲನೆ ನಾವು ನಾಳೆ ವಿಶ್ವ ದಿನಾಚರಣೆ, ಪರಿಸರ ದಿನಾಚರಣೆ ಅಂಗವಾಗಿ ಕೊಡ್ತಾ ಇದ್ದೀವಿ. ಅದಕ್ಕೆ ತಾವು ಎಲ್ಲರೂ ಸಾರ್ವಜನಿಕರು ಮತ್ತು ನಮ್ಮ ಮಕ್ಕಳು, ಮಾಧ್ಯಮ ಮಿತ್ರರುಗಳನ್ನ ಸೇರಿಸುವಂಥದ್ದು ಒಂದು ನಾವು ವಿನಂತಿಪಡಿಸ್ತೀವಿ. 8:30 ಮುಂಜಾನೆ ಬೆಳಿಗ್ಗೆ. ಸೊ ಮತ್ತು ಇವತ್ತು ಮಾನ್ಯ ಸಚಿವರು ನಮಗೆ ಒಂದು 3,000 ಗಿಡಗಳು ಹಸ್ತಾಂತರ ಮಾಡಿದ್ದಾರೆ. ಸೊ ಮತ್ತು ಒಂದು ಟ್ಯಾಂಕರ್ ಹಸ್ತಾಂತರ ಮಾಡಿದ್ದಾರೆ. ಅದಕ್ಕೆ ನಾವು ನಮ್ಮ ಯೋಜನೆಯಲ್ಲಿ ಏನು ಆಲ್ರೆಡಿ ಕೆಲವು ಒಂದು 3,000 ಗಿಡಗಳು ನಾವೇ ಕೂಡ ಯೋಜನೆ ಮಾಡಿಕೊಡ್ತೀವಿ. ಅದರೊಟ್ಟಿಗೆ ಸೇರಿಸಿ ಇಡೀ ಮಹಾನಗರಿಗೆ ಒಂದು ಹಸಿರುಕರಣ ಮಾಡುವಂಥ ವಿಚಾರವನ್ನು ನಾವು ಅನುಷ್ಠಾನಗೊಳಿಸ್ತೀವಿ, ನಮ್ಮ ನಮ್ಮ ಮಹಾಪೌರರೊಟ್ಟಿಗೆ ಸೇರಿಸಿ. ಯಾಕೆಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಯಚೂರಲ್ಲಿ ಸ್ವಲ್ಪ ಧೂಳಿನ ಸಮಸ್ಯೆ ಇದೆ, ಡಸ್ಟ್ ಸಮಸ್ಯೆ ಇದೆ. ಮತ್ತು ಅದು ಎಲ್ಲ ನಿವಾರಣೆ ಮಾಡಬೇಕಿದ್ರೆ ನಮಗೆ ಗ್ರೌಂಡ್ ವಾಟರ್ ರಿಚಾರ್ಜ್ ಕೂಡ ಮಾಡಬೇಕಿದ್ರೆ ಅದು ಹಸಿರುಕರಣ ಮಾಡೋದು ಭಾಳ ಇಂಪಾರ್ಟೆಂಟ್ ಆದ ಒಂದು ವಿಚಾರ ಇರುತ್ತೆ. ಅದನ್ನು ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ನಾವು ಎಲ್ಲರೂ ನಮಗೆ ಒಟ್ಟಿಗೆ ಕೈ ಜೋಡಿಸಬೇಕು ಅಂತ ಧನ್ಯವಾದ. ಪಾಲಿಕೆ ಸದಸ್ಯ ಜಯಣ್ಣ ಮಾತನಾಡಿ, NS ಬಸವರಾಜು ಫೌಂಡೇಶನ್ ವತಿಯಿಂದ ಸಾಕಷ್ಟು ಜನಸೇವೆಗಳಾಗಿವೆ. ಈ ಹಿಂದೆ ಕೋವಿಡ್ ವೇಳೆಯೂ ಸಾಕಷ್ಟು ಕೆಲಸ ಮಾಡಿದೆ. ಪರಿಸರ ದಿನದ ನಿಮಿತ್ತ ಹಸಿರೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿದೆ. ಪಾಲಿಕೆಯನ್ನ ಹಸಿರು ನಗರವನ್ನಾಗಿ ಮಾಡಲು ಮಹಾನಗರ ಪಾಲಿಕೆ ಆಡಳಿತ ವತಿಯಿಂದ ಕಾರ್ಯಕ್ರಮ ರೂಪಿಸಿದೆ. ಇಂದು 3,000 ಗಿಡಗಳನ್ನ ಮತ್ತು ಟ್ಯಾಂಕರ್ ಅನ್ನ ವಿತರಣೆ ಮಾಡಿದೆ ಎಂದು ತಿಳಿಸಿದರು. ಪರಿಸರ ದಿನಾಚರಣೆ ಅಂಗವಾಗಿ ಕಾಕತಾಳೀಯವಾಗಿ ಅವರ ಜನ್ಮದಿನವೂ ಇರೋದ್ರಿಂದ ಅವರು ಯಾವಾಗಲೂ ಸಾರ್ವಜನಿಕವಾಗಿ ಜನ್ಮದಿನ ಆಚರಣೆ ಮಾಡಿಕೊಂಡಿಲ್ಲ. ಮತ್ತು ಅವರಿಗೆ
ಯಾವುದೇ ವೈಭೀಕರಿಸುವಂಥ ಸ್ವಭಾವ ಕೂಡ ಅವರಿಗಿಲ್ಲ. ಆ ಕಾರಣಕ್ಕಾಗಿ ಅವರು ಅನೇಕ ಸಂದರ್ಭಗಳಲ್ಲಿ ಈ ಹಸಿರೀಕರಣದ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಿದ್ದರು. ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ನಗರದ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ನಗರಸಭೆ ಪಾಲಿಕೆಗೆ ಮೇಲ್ದರ್ಜೆಗೇರಿಸುವಂಥ ಸಂದರ್ಭದಲ್ಲಿ ಈ ಪಾಲಿಕೆಯನ್ನು ಒಂದು ಸುಂದರವಾಗಿ ಕಟ್ಟಬೇಕು, ಹಸಿರು ನಗರವನ್ನಾಗಿ ಮಾಡಬೇಕು ಅಂತೇಳಿ ನಮ್ಮ ಪಾಲಿಕೆಯ ಮಹಾಪೌರರಾದಂಥ ನರಸಮ್ಮ ಮಾಡಿರೋರು ಮತ್ತು ಉಪಮಹಾಪೌರರಾದಂಥ ಸಾಜಿದ್ ಸಮೀರ್ ಮತ್ತು ಆಯುಕ್ತರಾದಂಥ ಸುದೀನವರು ಮತ್ತು ಅವರ ತಂಡ ಎಲ್ಲ ಅಧಿಕಾರಿಗಳು ಭಾಳ ಸಾಮೂಹಿಕ ಹೊಣೆಗಾರಿಕೆಯಿಂದ ಕೌನ್ಸಿಲ್ನ ವಿಶ್ವಾಸ ಪಡೆದು ಅವರ ಕೌನ್ಸಿಲ್ನ ಅನೇಕ ಅಭಿಪ್ರಾಯಗಳ ಜೊತೆ ಅವ್ರ ಜೊತೆ ಹಂಚಿಕೊಂಡು ಇವತ್ತು ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟಿದ್ದಾರೆ. ಕಾರ್ಯದಿಂದ ಈಗಾಗಲೇ ನಾವು ಆ ಸಸಿಗಳನ್ನು ತರಿಸಿ ಪಬ್ಲಿಕ್ ಗಾರ್ಡನ್ನಲ್ಲಿ ನಾವು ಇವತ್ತು ಸಂಗ್ರಹಿಸಿಟ್ಟಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ಇಲ್ಲಿ ಕೆಲವು ಸಸಿಗಳನ್ನು ಮಾತ್ರ ಇಲ್ಲಿ ಇಟ್ಟಿರುವಂಥದ್ದು. ಅದಕ್ಕೆ ರಕ್ಷಣೆಗಾಗಿ ಕೂಡ ಫೌಂಡೇಶನ್ ವತಿಯಿಂದ ಒಂದು ನೀರಿನ ಟ್ಯಾಂಕನ್ನು ಕೂಡ ಕೊಟ್ಟಿದ್ದೆ. ಆ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಕ್ರಮ ಜನರ ಕಾರ್ಯಕ್ರಮ ಆಗಬೇಕು, ಜನರ ಬಳಿಗೆ ಹೋಗಬೇಕು. ಮತ್ತು ಪಾಲಿಕೆಯವರು ಇವತ್ತೇನು ರಾಯಚೂರು ಹಸಿರು ಕ್ರಾಂತಿ ಅನ್ನುವಂಥ ಶಿರೋನಾಮ ಅಡಿಯಲ್ಲಿ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ಕೊಂಡ್ರೆ ಅಭಿಯಾನಕ್ಕೆ ಫೌಂಡೇಶನ್ ಕೂಡ ನೆರವಾಗುವಂಥ ನಿಟ್ಟಿನಲ್ಲಿ ಇವತ್ತು ಸಸಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಇವತ್ತು ಸಾಂಕೇತಿಕವಾಗಿ ಸನ್ಮಾನ್ಯ ಸಚಿವರು ಮಹಾಪೌರರಿಗೆ ಒಂದು ಸಸಿಯನ್ನು ನೀಡುವ ಮೂಲಕ ಹಸ್ತಾಂತರವನ್ನು ಈ ಸಂದರ್ಭದಲ್ಲಿ ಪಾಲಿಕೆ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಪಾಲಿಕೆ ಉಪಾಧ್ಯಕ್ಷ ಸಾಜಿದ್ ಸಮೀರ್, ಫೌಂಡೇಶನ್ ಅಧ್ಯಕ್ಷ ವೆಂಕಟಕೃಷ್ಣ, ಮುಖಂಡರಾದ ರವಿ ಬೋಸರಾಜು, ಶಂಶಾಲಂ, ಶಾಂತಪ್ಪ, ದರೂರ್ ಬಸವರಾಜ್, ಜಿಂದಪ್ಪ, ಬಿ ರಮೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇತರ ಜಿಲ್ಲೆಗಳಿಂದ ರಾಯಚೂರು ಜಿಲ್ಲೆಯಲ್ಲಿ ಧರ್ಮಗಳ ಮಧ್ಯೆ ಸೌಹಾರ್ದತೆ ಹೆಚ್ಚಿದ್ದು, ಇದೇ ಸಹೋದರತ್ವ ಮುಂದುವರೆದು ಸರ್ಕಾರದ ನಿಯಮಗಳನ್ನು ಪಾಲಿಸುವ ಮೂಲಕ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮದಯ್ಯ ಹೇಳಿದರು. ಅವರಿಂದು ನಗರದ ಎಸ್ಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಬಕ್ರೀದ್ ಹಬ್ಬದ ನಿಮಿತ್ತ ಶಾಂತಿ ಪಾಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಂಗಳೂರು, ಮಂಡ್ಯದಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದು, ಆದರೆ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ರಾಯಚೂರಿನಲ್ಲಿ ಹಿಂದೂ ಮುಸ್ಲಿಂ ಸಮುದಾಯದ ಮಧ್ಯೆ ಉತ್ತಮ ಬಾಂಧವ್ಯವಿದೆ. ಈ ಜಿಲ್ಲೆಯು ಸಮೃದ್ಧ ಫಲವತ್ತತೆ ಮತ್ತು ಎರಡು ನದಿಗಳ ರೀತಿಯಲ್ಲಿ ಇಲ್ಲಿಯ ಧರ್ಮಗಳ ನಡುವಿನ ಬಾಂಧವ್ಯವು ಸಮೃದ್ಧವಾಗಿದೆ ಎಂದರು. ರಾಯಚೂರಿನಲ್ಲಿ ಮೊದಲು ಅಧಿಕಾರ ವಹಿಸಿಕೊಂಡ ನಂತರ ಇಲ್ಲಿನ ಜನರ ಮಧ್ಯೆ ಇದ್ದ ಸಾಮರಸ್ಯ ಅತ್ಯಂತ ಸಂತಸವನ್ನು ಉಂಟು ಮಾಡಿದೆ. ಹಿಂದಿನಿಂದಲೂ ಉಳಿಸಿಕೊಂಡು ಬಂದಂತ ಈ ಸಾಮರಸ್ಯದ ಪರಂಪರೆಯನ್ನ ಮುಂದೆಯೂ ನಡೆಸಿಕೊಂಡು ಹೋಗಬೇಕು. ಸ್ವಧರ್ಮವನ್ನ ಪ್ರೀತಿಸುವ ಜೊತೆಗೆ ಪರಧರ್ಮವನ್ನ ಗೌರವಿಸಬೇಕು ಎಂದು ತಿಳಿಸಿದರು. ಸಮಾಜದಲ್ಲಿ ಒಬ್ಬರ ಮೇಲೊಬ್ಬರು ಅವಲಂಬಿತರಾಗಿರುತ್ತಾರೆ. ಆದ್ದರಿಂದ ಈ ಅವಲಂಬನೆ ಹೀಗೆ ಮುಂದುವರೆದು ಸಂಬಂಧಗಳು ಗಟ್ಟಿಗೊಳ್ಳಬೇಕು. ಜೊತೆಗೆ ಸರ್ಕಾರದ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಬಕ್ರೀದ್ ಹಿನ್ನೆಲೆಯಲ್ಲಿ ಹಬ್ಬದ ಆಚರಣೆಗೆ ಸಿಗಬೇಕಾದ ಎಲ್ಲಾ ರೀತಿಯ ಮೂಲ ಸೌಲಭ್ಯಗಳನ್ನ ನೀಡಲು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಲಾಗುತ್ತದೆ. ಜೊತೆಗೆ ಸಭೆಯಲ್ಲಿ ನೀಡಲಾದ ಪ್ರತಿಯೊಬ್ಬರ ಸಲಹೆಗಳನ್ನ ಪರಿಗಣಿಸಲಾಗುತ್ತದೆ ಎಂದರು. ಕೆಲಸ ಮಾಡ್ತೀವಿ ದಾವಣಗೆರೆ, ಬೆಳಗಾವಿ, ಬಿಜಾಪುರ, ಆಲ್ಮೋಸ್ಟ್ ಆಲ್ ಕೆಲಸ. ಬಟ್ ರಾಯಚೂರು ಬಿಟ್ಟರಲ್ಲ, ರಾಯಚೂರು ಬಗ್ಗೆ ಕಲ್ಪನೆ ಬೇರೆ ಇತ್ತು. ಆ ಬಿಸಿಲು, ಅದು ಇದು, ನೀರಿಲ್ಲ, ಅದೇ ಕಲ್ಪನೆಯಲ್ಲಿ ಬಂದು ಬಂದ್ಬಿಟ್ಟು ಎರಡು ಕಡೆ ನದಿ ಇದೆ. ಅದು ವಿಶಾಲವಾದ ಉದ್ದವಾದ ನದಿಗಳು. ಸದಾಕಾಲ ತುಂಬ ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಆದ್ರೂ ಸದಾ ಹರಿಯಂತ ನದಿಗಳು. ಮತ್ತೆ ಮಣ್ಣಂತೂ ತುಂಬಾ ಫಲವತ್ತಾದ ಮಣ್ಣು. ಮಂಡ್ಯದಲ್ಲಿ ಮಣ್ಣಿಲ್ಲ ನೋಡಿ. ಸಣ್ಣ ಮಳೆಗೆ ನೀವು ಬೆಳೆಯಂತ ಬೆಳೆಗಳು ಒಂದು ಎಕರೆಗೆ ಎಲ್ಲ ಬೆಳೆಯಕ್ಕಾಗಲ್ಲ. ಕಾಟನ್ ಆಗಲಿ ಅಥವಾ ಭತ್ತ ಆಗಲಿ ತುಂಬಾ ಅದ್ಭುತವಾಗಿ ಇಲ್ಲಿ ವ್ಯವಸಾಯ ಅದು ಇದು ತುಂಬಾ ವಿಸ್ತೃತವಾಗಿ ಹರಡ್ಕೊಂಡಿದೆ. ಅದು ನಿಜವಾಗ್ಲೂ ತುಂಬಾ ಖುಷಿ. ನಮ್ಮ ನಂಬಿಕೆಯಲ್ಲಿ ವಿಷಯ ಇದೆ. ಮತ್ತೆ ಇನ್ನೊಂದು, ಲಾಸ್ಟ್ ಟೈಮ್ ನಾನು ಜೂನ್ 9 ಹೊತ್ತಿಗೆ ರಿಪೋರ್ಟ್ ಮಾಡಿದೆ. ರಿಪೋರ್ಟ್ ಮಾಡಿದ 2-3 ದಿನಕ್ಕೇನೆ ಮೊಹರಂ ಬಂತು. ಆಕ್ಚುಲಿ ರಜೆ ಆಗಿ ನಾನು ತಲೆಗೆ ನಿಂತು ರಿಪೋರ್ಟ್ ಮಾಡಿ ಒಂದಿಗೆ ನಾವು ಹೋಗೋಣ, ಲಗೇಜ್ ಎಲ್ಲ ತರೋಣ ಅನ್ನೋದಿತ್ತು. ಬಂದ್ಬಿಡು ರಜೆ ಕೇಳಕ್ಕೆ ಮನಸ್ಕೊಳ್ಲಿಲ್ಲ. ಏನು ರಜೆ ಕೇಳಿದ್ರು? ಜಿಲ್ಲೆಯಾದ್ಯಂತ ಮೊಹರಂ ಆಚರಣೆ ಆಗ್ತಿದೆ. ಅದು ವಸ್ತು. ಈಗ ನಾವು ಮಂಗಳೂರಲ್ಲಿ ಕೆಲಸ ಮಾಡಿದ್ವಿ, ಆ ಸೂಕ್ಷ್ಮತೆ ಗೊತ್ತು. ನೀವು ಮನೆ ಪೇಪರ್ ನೋಡ್ತಾ ಇದ್ರಿ, ಅವಾಗ ಮಂಗಳೂರು ಏನಾಗುತ್ತೆ, ಉಡುಪಿ ಏನಾಗುತ್ತೆ. ಅದೇ ಮೈಂಡ್ ಸೆಟ್ ಇಲ್ಲಿ ಚಿತ್ರಣನೇ ವಿಭಿನ್ನ. ಇವತ್ತು ಸೌಹಾರ್ದತೆಗೆ ನಿಜವಾಗ್ಲೂ ರಾಯಚೂರು
ತುಂಬ ಹೆಸರಾಗಿದೆ. ಹಿಂದೆ ಇತ್ತು, ಇವತ್ತು ನೋಡ್ತಾ ಇದ್ದೀವಿ. ಮುಂದೆ ಯಾರ ಅಧಿಕಾರಿಗಳು ಬರಲಿ, ಎಸ್ ಪಿ ಆಗಲಿ, ಡಿ ಸಿ ಆಗಲಿ, ಎ ಸಿ ಡಿ ಎಸ್ ಪಿ ಶಾರ್ಟ್ ಟರ್ಮ್ 1 ಅಥವಾ 2 ವರ್ಷ ಆಗಲಿ ಸರ್ವಿಸ್ ಕೊಡ್ತಾರೆ, ಬಟ್ ಹೊರಡೋಗ್ತಾರೆ. ಆದರೆ ಈ ಪರಂಪರೆನ ನೀವು ಹಿಂದ್ಗಡೆಯಿಂದ ಏನು ಉಳಿಸ್ಕೊಂಡು ಬಂದಿದ್ದೀರಿ, 100 ವರ್ಷಗಳಿಂದ 10 ವರ್ಷಗಳಿಂದ ಏನು ನೀವು ಡೆವಲಪ್ ಮಾಡ್ಕೊಂಡು ಬಂದಿದ್ದೀರಿ. ಈಗ ನಿಮ್ಮ ಒಬ್ಬೊಬ್ಬರು ಮಾತಲ್ಲೂ ಕೂಡ ನಮಗೆ ಸೌಹಾರ್ದತೆ, ಸಹಕಾರ, ಶಾಂತಿಯ ಮಂತ್ರ ನೀವು ಜಪಿಸ್ತಿರೋದು ತುಂಬ ವಿಸ್ಮಯ ಅನಿಸುತ್ತೆ. ಈ ವಿಸ್ಮಯತೆ ಹಂಗೇನೆ ಈ ಫ್ಲೋ ನಾವೆಲ್ಲ ಎಷ್ಟು ದಿನ ಬದುಕಿರ್ತೀವಿ ಮುಂದುವರಿಸಿ, ಮತ್ತು ನಮ್ಮ ಮುಂದಿನ ಪೀಳಿಗೆ, ನಮ್ಮಿಂದ ನಮ್ಮ ಪೀಳಿಗೆ ಇದೆ, ನಮ್ಮದೇ ಮಕ್ಕಳುಗಳು, ಮೊಮ್ಮಕ್ಕಳುಗಳು, ಅವರು ಕೂಡ ಇದನ್ನು ದಟ್ಟವಾಗಿ ಒಬ್ಬರೊಬ್ರು ಗೌರವಿಸ್ಬೇಕು. ಕುವೆಂಪು ಅಂತೊಬ್ಬರು ಈ ರಾಜ್ಯದಲ್ಲಿ ಒಬ್ಬರು ತುಂಬ ಮೇಧಾವಿ ಕವಿದ್ರು. ಅವರು ಒಂದು ಕಡೆ ಒಂದು ಕೃತಿಯಲ್ಲಿ ಒಂದು ಮಾತಾಡ್ತಾರೆ, ಒಬ್ಬರ ಕೈ ಇನ್ನೊಬ್ಬರ ಜೇಬಲ್ಲಿ ಅಂತ. ಅಂದರೆ ಒಬ್ಬರು ಇನ್ನೊಬ್ಬರಲ್ಲಿ ಡಿಪೆಂಡೆಂಟ್. ಆ ಡಿಪೆಂಡೆನ್ಸ್ ಕಟ್ ಮಾಡಕ್ಕೆ ತಪ್ಸಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತ ಆಗಲಿ, ಪಾರ್ಸಿ ಆಗಲಿ, ಬೌದ್ಧರಾಗಲಿ, ಯಾರೇ ಈಗ ಒಬ್ಬ ಭತ್ತ ಬೆಳೆದ್ರೆ ಅವನ ಸಾಂಬಾರು ಪುಡಿಗೆ ಇನ್ನೊಂದು ಬೇಕು. ಮೆಣಸಿನೆಲ್ಲೂ ಬೆಳೆಯಲ್ಲ, ನಾವು ಮಡಿಕೇರಿಗೆ ಹೋಗ್ಬೇಕು. ಜೀರಿಗೆ ಏನೆಲ್ಲ ಬೆಳೋಲ್ಲ, ಇನ್ನೊಂದು ಊರಿಗೆ ಹೋಗ್ಬೇಕು. ಬೇಳೆ ಏನೆಲ್ಲ ಬರೋಲ್ಲ, ನಾವು ಇಲ್ಲಿಗೆ ಬರಬೇಕು. ಇಲ್ಲ ಗುಲ್ಬರ್ಗ ಹೋಗ್ಬೇಕು, ಇಲ್ಲ ರಾಯಚೂರು ಹೋಗ್ಬೇಕು, ಈ ಭಾಗಕ್ಕೆ ಹೋಗ್ಬೇಕು. ಮೈಸೂರಲ್ಲಿ ಬೆಳೆ ಬೆಳಲಿಕ್ಕೆ ನೀವು ಕೇರಳಕ್ಕೆ ಹೋದ್ರೆ ಪ್ರತಿಯೊಂದು ಇಲ್ಲಿಂದಲೇ ಹೋಗ್ಬೇಕು. ಮೆಣಸಿನಕಾಯಿಲಿಂದ ಹೋಗ್ಬೇಕು, ರೈಸ್ ಇಲ್ಲದೆ ಹೋಗ್ಬೇಕು. ಯಾಕೆ ನಾವು ಬಾರ್ಡರ್ ಜಿಲ್ಲೆಯಲ್ಲಿ ಸರ್ವಿಸ್ ಮಾಡ್ತೀವಿ, ಪ್ರತಿಯೊಂದು ಇಲ್ಲಿ ಹೋಗ್ಬೇಕು. ಆ ವ್ಯವಸಾಯನೇ ಇಲ್ಲ ಆಕ್ಚುಲಿ. ಹಿಂಗೆ ಅಂದರೆ ಪ್ರತಿಯೊಬ್ಬರು ಕೂಡ ಯಾರು ಇಲ್ಲಿ ಇಂಡಿಪೆಂಡೆಂಟ್ ಅಲ್ಲ, ಸ್ವತಂತ್ರರು ಅಲ್ಲ, ಒಬ್ಬರ ಮೇಲೆ ಇನ್ನೊಬ್ಬರು ಅವಲಂಬಿತರು. ಈ ಅವಲಂಬಿತನ ಇದು ಪರ್ಮನೆಂಟ್ ಇದೆ, ಇವತ್ತೇ ಮುಗಿದೋಗ್ಬಿಡೋದು. ಹಾಗಾಗಿ ನಮ್ಮೆಲ್ಲರ ರೋಲ್ ಏನು ಅಂತಂದರೆ ಪ್ರತಿಯೊಬ್ಬರನ್ನು ಇನ್ನೊಬ್ಬರನ್ನ ಗೌರವ ಜೊತೆಗೆ, ನಮ್ಮ ಸಾಂತ್ವನಕ್ಕೆ ಒಂದು ಧರ್ಮದವರು ಇನ್ನೊಂದು ಧರ್ಮನ ಗೌರವ ಜೊತೆಗೆ, ಆದರ್ಶ ಜೊತೆಗೆ ಈ ಸಹಕಾರ, ಈ ಸಹಬಾಳ್ವೆ ತುಂಬ ಅನುಕೂಲ ಆಗುತ್ತೆ. ಇದಕ್ಕೂ ಮೊದಲು ಶಾಂತಿ ಸಭೆಯ ಹಿರಿಯ ಸದಸ್ಯ ರಸೂಲ್ ಸಾಬ್ ಮಾತನಾಡಿ, ಪ್ರತಿ ಹಬ್ಬವನ್ನ ನಗರದಲ್ಲಿ ಹಿಂದೂ ಮುಸ್ಲಿಂ ಎನ್ನದೆ ಒಟ್ಟಾಗಿ ಮಾಡುತ್ತೇವೆ. ಈ ಒಗ್ಗಟ್ಟು ಮುಂದೆಯೂ ಹೀಗೆ ಇರಬೇಕಾಗಿದೆ. ಎಲ್ಲಿಯೂ ಶಾಂತಿ ಕದಡದ ರೀತಿಯಲ್ಲಿ ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಗಳನ್ನ ನೆನಪಿನಲ್ಲಿಟ್ಟುಕೊಂಡು ಹಬ್ಬವನ್ನ ಆಚರಣೆ ಮಾಡಬೇಕಿದೆ ಎಂದರು. 40 साल हुए, 1985 से 2025 तक 40 साल से पीस कमेटी का मेंबर हूं मैं। और मैंने रामकृष्ण हेगड़े साहब चीफ मिनिस्टर के दौर से लेकर आज तक इन तमाम लीडरों के साथ काम किया हूं और मुझे तजुर्बा भी है। शहरों से निराला है और प्यार, मोहब्बत, भाईचारगी, हिंदू मुस्लिम यकजहती, इसके लिए सारे देश में आगे है कि इस वक्त हमारे रायचूर में हिंदुओं की ईद हो, मुसलमानों की ईद हो, क्रिश्चियनों की ईद हो, हम सब मिलकर मनाते हैं। हम सब भाईचारे और प्यार और मोहब्बत के साथ मनाते हैं। बार बार ऐसा भी आया कि हिंदुओं की ईद और मुसलमानों की ईद मिलकर आई। उस ईद को भी हमने बड़ी खुश असलूबी के साथ मनाया, प्यार मोहब्बत के साथ मनाया। एक ही रास्ते से गुजरे, मगर हमने प्यार मोहब्बत का इज़हार ऐसे किया कि उस रास्ते में दरार नहीं आई। यहाँ पर जो लोग बैठे हैं वो उसकी गवाही भी दे सकते हैं। लिहाजा आपको मैं यकीन दिलाता हूँ, पुलिस डिपार्टमेंट को यकीन दिलाता हूँ कि हमारे शहर में हिंदू मुस्लिम यकजहती का गहवारा है। यहाँ कोई ऐसी बात नहीं होती जो पीस में खलल डाले। पीस यानी कि अमन, भाईचारगी, मोहब्बत, ये तमाम चीज़ें हमारे रायचूर के निवासियों में है। लिहाजा मैं आपको और यकीन दिलाना चाहता हूँ कि आप समझते होंगे कि ये मर्डर हो रहा है, ये झगड़े हो रहे हैं, करकिरा हो रहे हैं, ये तमाम चीज़ें जाती हैं, मजहबी नहीं है। किसी हिंदू ने मुसलमान को नहीं मारा, किसी मुसलमान ने हिंदू को नहीं मारा। वो लोग आपस में लड़कर मरे तो हैं मरे, जिए तो हैं जिए, लेकिन उनका मामला और पुलिस का मामला है। इससे हमारी पीस कमेटी को कोई ताल्लुक नहीं। हमारी पीस कमेटी 1935 से ऐसी है, आज भी ऐसी रहेगी। और मैं देख रहा हूँ कि इस पीस कमेटी में कोई मामला ऐसा नहीं आया कि फला हिंदुओं की एक टीम ने मुसलमानों के साथ झगड़ा किया, मुसलमानों की एक टीम ने हिंदुओं के साथ झगड़ा किया। यहाँ पर एक उर्स होता है, सैयद शमशी आलम हुसैन रहमतुल्लाह अलैह का।
आप वहां जाकर देखिए, हजारों लोग हिंदू मुस्लिम एक देखने का पैमाना बनकर आते हैं साहब वहां पर और अपने नारियल देते हैं, फतिहा दिलाते हैं, प्यार मोहब्बत से जाते हैं और कई नियाजा होते हैं। ये तमाम हमारे, आपको बोलने का मतलब ये है कि ये पीस कमेटी है, अमन कमेटी है। इस अमन कमेटी में किसी किस्म की कोई दो राय नहीं है। ये हमारे साथी हैं, इसकी गवाही दे सकते हैं। मैं इतना कहते हुए अपनी जगह लेता हूँ। खुदा हाफिज। ಖಾಜಾ ಅಸ್ಲಾಂ ಮಾತನಾಡಿ, ನಗರಸಭೆಯಿಂದ ಕುಡಿಯುವ ನೀರಿನ ಹಾಗೂ ವಿದ್ಯುತ್ ಸರಬರಾಜು ಸಮರ್ಪಕವಾಗಿ ಆಗಬೇಕಿದೆ. ನಗರ ಪಾಲಿಕೆಯಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕಾಗಿರುವುದು ಅವಶ್ಯಕವಾಗಿದೆ ಎಂದರು. ನಿಮ್ ಕಡೆಯಿಂದ ಇನ್ನ ಕೆಬಿ ಅವರು ಮತ್ತೆ ಮುನ್ಸಿಪಾಲಿಟಿ ಅವರು ಬರಬೇಕಾಗಿತ್ತು, ಯಾಕೋ ಕರೆದಿಲ್ಲ, ಏನೋ ಬಂದಿಲ್ಲ. ಇವಾಗ ವೆಟರ್ನರಿ ಡಿಪಾರ್ಟ್ಮೆಂಟ್ ಅವರು ಒಂದ್ ಕಡೆ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಮ್ಗೆ ಇದು ಇದೆ. ಅವ್ರು ನಿಮ್ ಕಡೆಯಿಂದ ಅವ್ರಿಗೆ ಒಂದು ಮನವಿ. ಮತ್ತೆ ಮುನ್ಸಿಪಾಲಿಟಿ ಅವರು ನೀರು ಸರಿಗೆ ಸಪ್ಲೈ ಮಾಡಿದ್ರೆ, ಯಾಕಂದ್ರೆ ಈ ಹಬ್ಬನಲ್ಲಿ ಇಂಪಾರ್ಟೆಂಟ್ ನೀರು ಇದು ಇರುತ್ತೆ. ಅದು ನೀವು ಆ ದಿವಸ ಮತ್ತೆ ಅದಕ್ಕಿಂತ ಒಂದ್ ದಿವಸ ಮುಂಚೆ ಕೂಡ ಸರಿಯಾಗಿ ನೀರು ಇದು ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಅಂತ. ಮತ್ತೆ ಡಿಸ್ಪೋಸಬಲ್ ಸಲುವಾಗ ಏನು ವೇಸ್ಟ್ ಏನಿರುತ್ತೆ ಅಲ್ಲ, ಅದು ಕಲೆಕ್ಷನ್ ಸಲುವಾಗ Anna citizen also cooperated with you. In the same way, you have to issue the what you call information guidelines to the public, so they can bring and one point that waste, so it's easy for you to collect that waste and it will help to the society. And KV ಅವರಿಂದ ಮನವಿ ಮಾಡ್ತೀವಿ, ಅವರು ಕೂಡ ಸ್ವಲ್ಪ ವ್ಯವಸ್ಥೆ ಮಾಡಿ ಕರೆಂಟ್ ಆ ದಿವಸ ತೆಗಿಲಿಲ್ಲ ಅಂದ್ರೆ ಮೋಟರ್ ನೀರು ಕ್ಲೀನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಎಲೆಕ್ಟ್ರಿಸಿಟಿಯಿಂದ ಇದಾಗುತ್ತೆ. ಇದು ರಸೂಲ್ ಸಾಹೇಬ್ ಹೇಳಿದಾಗ ಕರೆಕ್ಟ್ ಇದೆ. ಇಲ್ಲಿ ಎಲ್ಲರೂ ಆ ಭಾವನೆ ಇಲ್ಲ, ಎಲ್ಲರೂ ಒಂದೇ ಇದಾರ ಅಂತ. ಅದಕ್ಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೂಡ ಮತ್ತೆ ಮಷಿನರೀಸ್ ಕೂಡ ಅಪ್ರಿಶಿಯೇಟ್ ಮಾಡ್ತೇನೆ. ದ ವೇ ದೇ ವರ್ಕ್, deactivate that tension, and tourism, you do good work. For that I appreciate the police department also. Thank you for giving me the time to speak. ಎನ್ ಮಹಾವೀರ್ ಮಾತನಾಡಿ, ರಾಯಚೂರಿನಲ್ಲಿ ಜನಸ್ನೇಹಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸುತ್ತಿದ್ದು, ಹಬ್ಬದ ಆಚರಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಭದ್ರತೆ ನಿಯೋಜಿಸಬೇಕು ಎಂದು ತಿಳಿಸಿದರು. ಇಲ್ಲಿ ಇರ್ತಕ್ಕಂಥ ಜನ ಹೇಗಿದ್ದಾರೆ ಹೇಗಿಲ್ಲ ಅಂತೇಳಿ ಬಹಳಷ್ಟು ಅನುಭವ ಆಗಿದೆ. ಮೇಲಿನಿಂದ ಏನಂತಂದ್ರೆ, ಈ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಾಗಿನಿಂದ ಕೆಲವೊಂದು ಅಹಿತಕರ ಘಟನೆಗಳಾಗಲಿ, ಇನ್ನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಗಿರ್ತಕ್ಕಂಥ ಎಲ್ಲವೂ ಏನಂತಂದ್ರೆ ಕಂಟ್ರೋಲ್ ನಲ್ಲಿ ಇದ್ದಾವೆ. ಮೇಲಿಂದ ಏನಂತಂದ್ರೆ, ಈ ಶಾಂತಿ ಪಾಲನಾ ಸಭೆ ಹಿಂದೂ ಮುಸ್ಲಿಂ ಇಲ್ಲಿ ಐಕ್ಯತೆಯಿಂದ ಇರ್ತೀವಿ ಅಂತೇಳಿ ಸಂದೇಶ ಹೋಗಿದೆ. ರಾಜ್ಯಕ್ಕೂ ಹೋಗಿದೆ, ದೇಶಕ್ಕೂ ಹೋಗಿದೆ, ಪ್ರಪಂಚಕ್ಕೂ ಹೋಗಿದೆ. ಈ ರಾಯಚೂರಿನ ಜನತೆ ಹೆಂಗಿದ್ದಾರೆ ಅಂತೇಳಿ ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇಲ್ಲಿ ಇರ್ತಕ್ಕಂಥ ಪೊಲೀಸ್ ಇಲಾಖೆ ಜನಸ್ನೇಹಿ ಪೊಲೀಸ್ ಇಲಾಖೆ. ಯಾವುದೇ ವಿಷಯ ಬಂದರೂ ಕೂಡ ತಕ್ಷಣ ಸ್ಪಂದಿಸ್ತಕ್ಕಂಥ ಒಂದು ಜನಸ್ನೇಹಿ ಪೊಲೀಸ್ ಇಲಾಖೆ. ಹಾಗಾಗಿ ಏನಂತಂದ್ರೆ, ಇವತ್ತು ಅವ್ರು ಸಭೆ ಕರೆದಿದ್ದಾರೆ ಅಂತಂದ್ರೆ ಹಿಂದೂ ಮುಸ್ಲಿಂಗಳು ಬಹಳಷ್ಟು ಮಂದಿ ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ಅಂತಂದ್ರೆ, ಪೊಲೀಸ್ ಇಲಾಖೆ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಟುಕೊಂಡಿದ್ರು ನಮ್ಮ ಜನ. ಹಂಗಾಗಿ ಏನಂತಂದ್ರೆ, ಇವತ್ತು ಈ ಶಾಂತಿ ಪಾಲನಾ ಸಭೆಯಲ್ಲಿ ಇನ್ನೂ ಅನೇಕರು ಏನಂತಂದ್ರೆ ಮಾತಾಡೋರಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ಆಗೋದಿಲ್ಲ. ನಮ್ಮ ಪೊಲೀಸರು ಏನಂತಂದ್ರೆ ಒಳ್ಳೆ ರೀತಿಯಿಂದ ಬಂದೋಬಸ್ತ್ ಮಾಡ್ತಾರ, ಒಳ್ಳೆ ರೀತಿಯಿಂದ ಅಲ್ಲಿ ಹಬ್ಬ ಆಚರಿಸೋಣ ಅಂತೇಳಿ ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿರ್ತಾರೆ. ಇನ್ನೋರ್ವ ಹಿರಿಯ ಸದಸ್ಯ ನಜೀರ್ ಪಂಜಾಬಿ ಮಾತನಾಡಿ, ರಾಯಚೂರು ಮಾತ್ರವಲ್ಲದೆ ಇಡೀ ಜಗತ್ತಿನಲ್ಲಿ ಬಕ್ರೀದ್ ಹಬ್ಬವನ್ನ ಆಚರಣೆ ಮಾಡಲಾಗುತ್ತದೆ. ಪ್ರೀತಿಯನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ. ಹಿಂದೂ ರಾಜರು ಮಸೀದಿಗಳನ್ನ ಹಾಗೂ ಮುಸ್ಲಿಂ ರಾಜರುಗಳು ಹಿಂದೂ ದೇವಾಲಯಗಳನ್ನ ಕಟ್ಟಿಸಿದ ಇತಿಹಾಸ ಸಹೋದರತ್ವವನ್ನ ಸಾರುವ ಸಂಕೇತವಾಗಿದೆ. ಕಾನೂನು ಬಾಹಿರವಾಗಿ ಯಾವುದೇ ಪ್ರಾಣಿಯನ್ನು ಬಲಿ ಕೊಡುವುದಿಲ್ಲ ಎಂದು ತಿಳಿಸಿದರು. मैं हाथ जोड़कर आप तमाम ऑफिसर से गुजारिश करूंगा, हमेशा से एसपी साहब, पुलिस डिपार्टमेंट हमारे खाली किया है, हमारी ईदों की ईद क्या है, तो आपका फर्ज बनता है कि जो जानवर लाए जा रहे हैं, रायचूर में तो नहीं हो रहा है, दूसरी जगह हो रहा, वो जानवर को काट दीजिए। और दूसरी बात ये है, हम बार बार मुझे बोलना पड़ रहा है, गैर जो है इख्तियार अंग्रेजी कर रहे हैं, गैर जो है पैसे देकर जब जानवर ला रहे हैं, और बाद में मुसलमानों को जो है
वो जानवर की कुर्बानी नहीं है, दूसरे जानवर की है, तो इससे साफ जाहिर है अगर ऐसा वाकया हो भी गया तो हमारे किसी लीडर को हम ले लेंगे। पुलिस डिपार्टमेंट का फर्ज है कि इस मामले की एक्सवाइज करते हुए मामले को हल कर दें। और दूसरी बात, आप हमको बुलाए ईद उल जुहा के ताल्लुक से, बकरीद के ताल्लुक से, और खास तौर पे इस शहर में इसके साथ चर्चा चाहता हूँ। एक 2-3 महीने से यहाँ की फिजा बिगड़ चुकी है, हालात मर्डरों को आ जा रहे हैं, बात करेंगे चाकू, बात करेंगे हथियार, एक अजीब व गरीब फिजा बन रही है। शरीफ आदमियों का चलना फिरना बंद हो गया। पुलिस डिपार्टमेंट अपनी जगह है, हमारे काबले साहब का एरिया बहुत बड़ा है, सदर बाजार का एरिया काफ़ी बड़ा है, अल्हम्दुलिल्लाह अच्छा काम कर रहे हैं। तो मैं गुजारिश करूँगा कि ये 3 दिन के कुर्बानी के अयाम में आप मुसलमानों को ईद कर दें, वो गोश्त की तकसीम और रिश्तेदारों को जाते आते को देते, और उसकी छूट पुलिस डिपार्टमेंट का फर्ज है और उनकी हिफाजत करें, आपका फर्ज है। तो लिहाजा मैं ज़्यादा लिए वक्त लिए बगैर एक बार फिर पुलिस डिपार्टमेंट का, एसपी साहब का, ಅಶೋಕ್ ಜೈನ್ ಮಾತನಾಡಿ, ಯುವಕರಲ್ಲಿ ಒಂದಾಗಿ ಬಾಳುವ ರೀತಿಯನ್ನ ಕಲಿಸಬೇಕಾಗಿದೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದು ಕೇವಲ ಪೊಲೀಸರ ಕೆಲಸವಲ್ಲ, ನಾಗರಿಕ ಪೊಲೀಸ್ ಆಗಿ ನಾವು ಕೂಡ ಅದನ್ನು ಪಾಲಿಸಬೇಕು ಎಂದರು. ಎಲ್ರಿಗೂ ಶಾಂತಿ ಬಹಳ ಇಷ್ಟ ಇದೆ, ಅಣ್ಣ ತಮ್ಮರ ಸಹೋದರ ಭಾವನೆ ಇದೆ. ಇವತ್ತಿಗೂ ರಾಯಚೂರಿನಲ್ಲಿ ಕೂಡ ನಿರಂತರವಾಗಿ ಒಂದು ಇತಿಹಾಸವನ್ನ ಮಾಡ್ತಾನೆ ಬರ್ತಾ ಇದ್ದೀವಿ. ಯಾವುದೂ ನಮ್ಮ ಮಧ್ಯೆ ಏನೇನು ತೊಂದರೆಗಳಿಲ್ಲ, ಇರ್ತಕ್ಕಂಥ ಚಿಕ್ಕ ಪುಟ್ಟ ತೊಂದರೆಗಳಿದ್ದಾವೆ. ಆದರೆ ಮುಂದೆ ಸಮಸ್ಯೆ ಏನಂದ್ರೆ ಇವತ್ತಿನ ಯುವಕರು ಏನಿದಾರಲ್ಲ, ಒಂದು 20, 25, 30, 40 ಎಲ್ಲ 40 ವರ್ಷದವರಂತ ಏನು ತೊಂದರೆ ಇಲ್ಲ. 20-25 ವರ್ಷದ ಮಕ್ಕಳಿಗೆ ಸಾಕಷ್ಟು ನಾವು ಆ ಬದುಕನ್ನು ಕಲಿಸಿಕೊಟ್ಟಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಹಿರಿಯರ ಕೆಲಸ ಇದೆ. ಯಾಕಂದ್ರೆ ಏನು ಘಟನೆ ಅನ್ನೋದಿದೆ ನೀವೇ ಹೇಳಿದ್ದೀರಾ, ಇದು ಯಾರಿಗೂ ಇಷ್ಟ ಆಗೋದಿಲ್ಲ, ಯಾವುದೇ ಜಾತಿಯವರಾಗಿರಲಿ. ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಈ ರೀತಿ ಯಾಕೆ ಮಾಡಬೇಕು, ಇವೆಲ್ಲ ಬೇಡ. ರಾಯಚೂರಿನಲ್ಲಿ ಶಾಂತಿ ಇರಲಿ, ನಾವೆಲ್ಲ ಸುಖವಾಗಿರೋಣ, ಸುಖವಾಗಿ ಬಾಳೋಣ, ಎಲ್ಲ ಹಬ್ಬವನ್ನ ಚೆನ್ನಾಗಿ ಆಚರಿಸೋಣ. ನಾವೆಲ್ಲರೂ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಇದೆ ಶಾಂತಿ ಪಾಲನಾ ಸಭೆಯಲ್ಲಿ, ನಿಮ್ಗೆ ಏನು ಸವಲತ್ತುಗಳಿದೆ ಎಲ್ಲ ಹೇಳಿದ್ದೀರಾ. ಇವತ್ತು ಪೊಲೀಸರ ಜೊತೆ ಕೂಡ ನಾವು ನಾಗರಿಕ ಪೊಲೀಸರಾಗಿ ಕೆಲಸ ಮಾಡಿ ಶಾಂತಿ ಪಾಲನೆ ಮಾಡ್ತಕ್ಕಂಥ ಕಾರ್ಯ ನಮ್ದು ಆಗಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಜೈ. ಕೆಇ ಕುಮಾರ್ ಮಾತನಾಡಿ, ಸರ್ಕಾರದ ನಿಯಮಗಳ ಪ್ರಕಾರ ಬಲಿದಾನ ನಡೆಯಬೇಕು, ಜೊತೆಗೆ ರಾಯಚೂರಿನಲ್ಲಿರುವ ಸಹೋದರತ್ವದ ಭಾವನೆ ಇನ್ನೂ ಗಟ್ಟಿಗೊಳ್ಳಬೇಕು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಬದುಕನ್ನ ನಡೆಸಬೇಕು ಎಂದು ತಿಳಿಸಿದರು. ಯಾಕಂದ್ರೆ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ, ಹಮ್ ಬುಲ್ಬುಲೆ ಇಸ್ಕೆ ಏ ಗುಲ್ಸಿತಾ ಹಮಾರ. ಅದೇ ರೀತಿಯಾಗಿ ರಾಷ್ಟ್ರಕವಿ ಕುವೆಂಪು ಹೇಳಿದಂಗೆ ಶಾಂತಿಯ ತೋಟ ಈ ನಮ್ಮ ಭಾರತ. ಸೊ ಎಲ್ಲಿ ಕೂಡ ಕಳೆದ ನಾವು 40 ವರ್ಷಗಳಿಂದ ನೋಡ್ತಿದ್ದೀವಿ, ಇಡೀ ದೇಶದಲ್ಲಿ ಬಾಬರಿ ಮಸ್ಜಿದ್ ಅಂತ ಒಂದು ದೊಡ್ಡ ಘಟನೆ ಆದರೂ ಕೂಡ ರಾಯಚೂರಲ್ಲಿ ಯಾವುದೇ ರೀತಿಯ ಒಂದು ಹಿಂದೂ ಮುಸ್ಲಿಂ ಆಗಿರ್ಬೋದು, ಬೇರೆ ಧರ್ಮ ಆಗಿರ್ಬೋದು, ಅಥವಾ ಇನ್ನಿತರ ಧರ್ಮಗಳ ಮಧ್ಯೆ ಸಾಮರಸ್ಯವನ್ನು ಕೂಡ್ಕೊಂಡು ಬಂದಂತ ಒಂದು ನಿದರ್ಶನ ಇಡೀ ಭಾರತದಲ್ಲಿ ಇಟ್ಟಿರ್ತಕ್ಕಂಥದ್ದು ಕೇವಲ ರಾಯಚೂರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಗಲಾಟೆ ಮಾಡ್ಕೊಳ್ಳುವಂತ ಬೇರೆ ಭಾಗದಲ್ಲಿ ನಾವು ನೋಡ್ತಿರ್ತೀವಿ, ಪತ್ರಿಕೆಗಳಲ್ಲಿ ಹೋಗ್ತಾ ಇರ್ತೀವಿ, ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಆದ್ರೆ ನಮ್ಮಲ್ಲಿ ಎಷ್ಟು ಒಂದು ಅಣ್ತಮ್ಮರ ಒಂದು ಬಾಂಧವ್ಯ ಇದೆ ಅಂದ್ರೆ, ಪ್ರತಿಯೊಬ್ಬರು ಕೂಡ ನಮ್ಮ ಅಕ್ಕಪಕ್ಕದಲ್ಲಿದ್ದವ್ರೆ, ನಾವು ಅವ್ರನ್ನ ಮಾಮು ಅಂತ ಕರೆಯೋದು, ಅಣ್ಣ ಅಂತ ಕರೆಯೋದು, ಅವರು ಅಷ್ಟೇ ಭಾಯ್ಜಾನ್ ಅಂತ ಕರೆಯೋದು, ಒಂದು ರೀತಿ ಈ ಪ್ರೀತಿ ಬಹಳ ಆಳವಾಗಿದೆ. ಇತ್ತೀಚೆಗೆ ಕೆಲವರು ಯುವಕರಿಗೆ ಸ್ವಲ್ಪ ದಾರಿ ತಪ್ಪಿರ್ಬೋದು, ಆದ್ರೆ ಯಾವತ್ತೂ ಕೂಡ ಶಾಂತಿ ಪಾಲನಾ ಸಭೆ ಸದಸ್ಯರಾಗಿರ್ಬೋದು ಮತ್ತು ಪ್ರಬುದ್ಧರು, ಎರಡು ಸಮಾಜದ ಪ್ರಬುದ್ಧರು ಏನಿದ್ದಾರೆ, ಎಲ್ಲಾನ ಶಾಂತಿಯನ್ನು ಉಳಿಸ್ಕೊಂಡು ಎಲ್ಲರ ಜೊತೆ, ಈಗ ನಾವು ಹಳ್ಳಿಗಳಲ್ಲಿ ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ, ನಾವು ಬೀಗ್ಲಬ್ಬ ಮಾತ್ರ ಮಾಡುವಾಗ ಮುಸ್ಲಿಮ್ರಿಗಿಂತ ಹಿಂದೂಗಳೇ ಜಾಸ್ತಿ ಮಾಡೋದು ಹಳ್ಳಿಗಳಲ್ಲಿ, ತಾವೆಲ್ಲ ನೋಡಿದ್ದೀವಿ. ವಿಶೇಷವಾಗಿ ಮುದ್ಗಲ್ ಅಂತ ಒಂದು ಪಟ್ಟಣದಲ್ಲಿ ನಾವು ಮುಸ್ಲಿಂ ಬಾಂಧವರಿಗಿಂತ ಹಿಂದೂಗಳೇ ಜಾಸ್ತಿ ನೋಡ್ತೀವಿ. ಇಲ್ಲೇ ನಮ್ಮ ರಾಯಚೂರಲ್ಲಿ ಇರುವಂತಹ ಶಂಶಾಲಂ ದರ್ಗಾ ಇದೆ, ಅಲ್ಲಿ ಮುಸಲ್ಮಾನರು ಮಾಡೋದು ಬಹಳ ಕಡಿಮೆ ಅನ್ಸುತ್ತೆ.
ಯಾವುದು ಈ ನಿಯಾಜ್ ಅಂತ ಮಾಡ್ತಾರೆ. ಬಟ್ ನಾವು ಇನ್ನು ಜಿಲ್ಲಾ ವಕ್ಫ್ ಮಂಡಳಿ ಅಧ್ಯಕ್ಷ ಮೌಲಾನಾ ಫರೀದ್ ಖಾನ್ ಮಾತನಾಡಿ, ಕಾನೂನು ಸುವ್ಯವಸ್ಥೆಯಲ್ಲಿ ಎಲ್ಲರೂ ಒಂದೇ ಆಗಿರುತ್ತೇವೆ, ಸರ್ಕಾರದ ನಿಯಮಗಳು ಎಲ್ಲರಿಗೂ ಒಂದೇ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಹಿರಿಯರು ತಮ್ಮ ಸಲಹೆಗಳನ್ನ ನೀಡಿದ್ದಾರೆ. ಯಾವುದೇ ಹಬ್ಬವಾಗಲಿ ಜೊತೆಗೂಡಿ ಮಾಡಿದಾಗ ಸಂಭ್ರಮ ಹೆಚ್ಚಾಗುತ್ತದೆ. ಇಲಾಖೆಗಳು ಕೂಡ ಹಬ್ಬದ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ವ್ಯತ್ಯಯವಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು. हर समाज के हर जात के लोगों में एक तरह की भाईचारगी हो और लॉ एंड ऑर्डर का कोई मसला ना हो, चाहे जिस धर्म के मानने वालों की भी त्यौहार हो वो बड़े अमन चैन शांति के साथ सक्सेसफुली मनाने के लिए हमेशा से पुलिस डिपार्टमेंट का पब्लिक में सपोर्ट रहता है। इसी सिलसिले को कंटिन्यू करते हुए हमारे रायचूर के पुलिस डिपार्टमेंट ने, क्योंकि अभी 3 दिनों के दरमियान में ईद उल अजहा यानी आलमी सतह पे मुसलमानों की एक बड़ी ईद जिसको कहा जाता है वो अभी मनाई जाने वाली है। तो उस सिलसिले में हमारे समाज के बड़े बुजुर्ग जो पिछले 30, 35, 40 सालों से पीस कमेटी के मेंबर की हैसियत से मुसलसल पुलिस डिपार्टमेंट का ताउन भी करते हैं और पुलिस डिपार्टमेंट इन तमाम को अपने एतमाद में लेकर सारे शहर के माहौल को पुरअमन रखने में कामयाब होता है। तो इस सिलसिले को बरकरार रखते हुए आज यहाँ पर मीटिंग रखी गई है। हमारा शहर जैसा हमारे कुमार भाई ने कहा और हमारे हम मेरे से पहले पतंगी साहब ने भी कहा, सर हमारा शहर एक बहुत पुरअमन शहर है और यहाँ पर ईद चाहे जिसकी भी हो सब पूरा शहर मिलके मनाता है। सब लोग एक दूसरे के त्यौहार में जाते हैं, एक दूसरे को फुली रेस्पेक्ट करते हैं। जैसा कि पतंगे साहब ने कहा, पहलगाम हादसे के बाद हमारे देश में न सिर्फ एक समाज के लोग, पूरे समाज के लोगों का दिल हिल गया, सबकी आंख में आंसू थे, हर जात के लोग ने आकर कंडम किया। यहाँ तक कि अभी हमने पिछले लास्ट वीक हमने देखा कि एक हिंदुस्तान से गवर्नमेंट ऑफ इंडिया की तरफ से एक डेलीगेशन वो देशों में गया था जहां पर पाकिस्तानी गवर्नमेंट हिंदुस्तान को गलत साबित करने के लिए मुस्लिम देशों में, दुबई हो, यूनाइटेड अरब जैसे कई कंट्रीज में हिंदुस्तान को गलत मैसेज देने के लिए अपने प्रोपेगेंडा कर रहे थे। तो हमारी गवर्नमेंट ऑफ इंडिया की तरफ से एक डेलीगेशन गया, तो उसमें भी हर धर्म के लोग थे, उसमें एक ऐसा शख्स भी था जिसके चेहरे पे दाढ़ी थी, टोपी जुब्बा पैजामा पहनकर। पूरी दुनिया ने देखा कि उसने मुस्लिम दुनिया को जवाब दिया कि पाकिस्तान गलत है और हिंदुस्तान सही है। तो ये हमारे देश की संस्कृति है जिसको देश के मुसलमान हो, हिंदू भाई हो, सिख हो, ईसाई हो, सब लेके इसको चलने पे यकीन रखते हैं। ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಾಂತವೀರ್, ಸಿಪಿಐಗಳಾದ ನಿಂಗಪ್ಪ, ಉಮೇಶ್ ಕಾಂಬ್ಳೆ, ಪಿಎಸ್ಐ ಮಂಜುನಾಥ್, ನರಸಮ್ಮ, ಇಸ್ಮಾಯಿಲ್ ಸಾಬ್, ಶಹಬಾಜ್, ಜಾವೇದುಲ್ ಹಕ್, ಶ್ರೀನಿವಾಸ್ ಪತಂಗೆ, ಅಶೋಕ್ ಶೆಟ್ಟಿ, ಸೈಯದ್ ಅಶ್ರಾಫ್, ಹುಸೇನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ 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 ಮಹಾಮಾತೆ ಕಂಚು ಮಾರಮ್ಮ ದೇವಿ 288ನೇ ಜಾತ್ರಾ ಮಹೋತ್ಸವ ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ದಿನಾಂಕ 3/6/2025 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 4/6/2025 ಬುಧವಾರ ಕುಂಭಮೇಳ ಬೆಳಿಗ್ಗೆ 7 ಗಂಟೆಯಿಂದ. ದಿನಾಂಕ 5/6/2025 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 6/6/2025 ಶುಕ್ರವಾರ ಉಚ್ಚಾಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ಸರ್ವರಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಎಸ್ ರಾಜು, ಪ್ರಧಾನ ಕಾರ್ಯದರ್ಶಿ, ಶ್ರೀ ಕಂಚುಮಾರಮ್ಮ ದೇವಿ ದೇವಸ್ಥಾನ ಸಮಿತಿ, ರಾಯಚೂರು.
ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, NS ಬೋಸರಾಜು ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಸಾಯಿ ಅಕ್ಕನ ಬಳಗ ಇವರ ಸಂಯುಕ್ತಾಶ್ರಯದಲ್ಲಿ NS ಬೋಸರಾಜು ಅವರ ಜನ್ಮದಿನದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಹಾಗೂ ನೇತ್ರ ತಪಾಸಣಾ ಶಿಬಿರ. ದಿವ್ಯ ಸಾನ್ನಿಧ್ಯ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಶಿರಡಿ ಹಾಗೂ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು, ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ದಿನಾಂಕ 5/6/2025 ಗುರುವಾರ ಬೆಳಿಗ್ಗೆ 9 ರಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಆರೋಗ್ಯ ತಪಾಸಣಾ ಶಿಬಿರ. ಮಧ್ಯಾಹ್ನ 1:30ಕ್ಕೆ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಸರ್ವರಿಗೂ ಆದರದ ಸ್ವಾಗತ. ಜಾಹೀರಾತಿನ ನಂತರ ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. IPL ಪಂದ್ಯದಲ್ಲಿ RCB ತಂಡ 18 ವರ್ಷದ ನಂತರ ಐತಿಹಾಸಿಕ ಗೆಲುವು ಸಾಧಿಸಿರುವುದರಿಂದ ಅಭಿಮಾನಿಗಳು ನಗರದ ವಿವಿಧ ವೃತ್ತಗಳಲ್ಲಿ ಮಧ್ಯರಾತ್ರಿ ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ಧ 6 ರನ್ಗಳ ಜಯ ಸಾಧಿಸುತ್ತಲೇ ದ್ವಿಚಕ್ರ ವಾಹನದ ಮೇಲೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ಬಾಬು ಜಗಜೀವನ್ ರಾಮ್ ವೃತ್ತಗಳಲ್ಲಿ ಜಮಾವಣೆಗೊಂಡ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕೇಕೆ ಹಾಕಿ RCB ಪರ ಘೋಷಣೆಗಳನ್ನ ಕೂಗಿದರು. ನಗರದ ವಿವಿಧ ವೃತ್ತಗಳಲ್ಲಿ ವಾಹನಗಳ ಮೂಲಕ ತೆರಳಿ ವಿಜಯೋತ್ಸವ ಆಚರಿಸಿದರು. ಅಸ್ಕಿಯಾಳದಿಂದ ಸಾತ್ಮೇಲ್ ಕ್ರಾಸ್ ವರೆಗೆ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಗುಣಮಟ್ಟದಿಂದ ಇರದೇ ಇರುವ ಕಾರಣಕ್ಕಾಗಿ ಗುಂಡಿಗಳು ಬಿದ್ದಿದ್ದು, ಇದೀಗ PWD ಇಲಾಖೆ ಅಧಿಕಾರಿಗಳು ಗುಂಡಿಗಳಿಗೆ ತೇಪೆ ಮಾಡಲು ಮುಂದಾಗಿದ್ದಾರೆ. ನಗರದ ಅಸ್ಕಿಯಾಳದಿಂದ ಸಾತ್ಮೇಲ್ ವರೆಗೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಹೆದ್ದಾರಿ ಕಾಮಗಾರಿ ಮಾಡಲಾಗಿತ್ತು. ಈ ರಸ್ತೆಗೆ ಡಾಂಬರೀಕರಣ ಮಾಡಿ 2 ತಿಂಗಳುಗಳು ಗೊತ್ತಿಸಿಲ್ಲ. ಡಾಂಬರೀಕರಣ ಕಿತ್ತು ಹೋಗಿ ಗುಂಡಿಗಳು ಬಿದ್ದಿವೆ. ಇದಕ್ಕೆ ಕಳಪೆ ಮಟ್ಟದ ಕಾಮಗಾರಿ ನಿದರ್ಶನವಾಗಿದೆ. ಅಸ್ಕಿಯಾಳದಿಂದ ಸಾತ್ಮೇಲ್ ವರೆಗೆ ಸುಮಾರು 7 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಮಾಡಲಾಗಿದೆ. ಕಾಮಗಾರಿ ಕಳಪೆಯಿಂದ ಕೂಡಿದ್ದರಿಂದ ಅಲ್ಲಲ್ಲಿ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ದು ರಸ್ತೆ ಅಪಘಾತಗಳು ಹೆಚ್ಚಳಕ್ಕೆ ಕಾರಣವಾಗಿವೆ. ಈ ರಾಜ್ಯ ಹೆದ್ದಾರಿಯಲ್ಲಿ ರಾತ್ರಿ ವೇಳೆಯಲ್ಲಿ ಸಂಚರಿಸಿದರೆ ಅಪಘಾತ
ಅಪಘಾತಗಳು ಸಂಭವಿಸಬಹುದಾಗಿದೆ. ಇತ್ತೀಚೆಗೆ ಗುಂಡಿಯಲ್ಲಿ ಬಿದ್ದು ಬೈಕ್ ಸವಾರ ಗಾಯಗೊಂಡ ಘಟನೆಗಳು ನಡೆದಿವೆ. ಸಾರ್ವಜನಿಕರು ಪ್ರಯಾಣಿಕರು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ರಾಜ್ಯ ಹೆದ್ದಾರಿಗೆ ತೇಪೆ ಹಚ್ಚುವ ಕೆಲಸ ಪ್ರಾರಂಭಿಸಿವೆ. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದ ಕಾಮಗಾರಿ ಕಳಪೆಯಾಗಿ 2 ವರ್ಷದೊಳಗೆ ಗುಂಡಿಗಳು ಹುಟ್ಟಿವೆ. ತಾತ್ಕಾಲಿಕವಾಗಿ ತೇಪೆ ಹಾಕಿ ಮುಚ್ಚಲಾಗುತ್ತಿದೆ. ನಗರವನ್ನ ಪ್ರವೇಶಿಸುವ ಮುಖ್ಯ ರಸ್ತೆ ಇದಾಗಿದ್ದು ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆಯಲ್ಲಿ ತೇಪೆ ಹಾಕಿ ಮುಚ್ಚುವ ಕೆಲಸ ನಡೆಯುತ್ತಿದೆ ಎಂದು ಹೇಳಲಾಗುತ್ತಿದೆ. ಗುಣಮಟ್ಟದ ಕುರಿತು ಇಲಾಖೆಯೇ ಖಾತ್ರಿ ನೀಡಬೇಕಾಗಿದ್ದು 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುವ ರಸ್ತೆಗಳ ಗುಣಮಟ್ಟವಾಗದೆ ಇರುವುದು, ಮೇಲಿಂದ ಮೇಲೆ ರಸ್ತೆಗಳು ಕೆಟ್ಟು ಹೋಗಿ ದುರಸ್ತಿ ಹೆಸರಿನಲ್ಲಿ ಇಲಾಖೆ ಅನುದಾನ ಅಪವ್ಯಯ ಮಾಡುತ್ತಿದೆ ಎಂಬ ಆರೋಪಗಳು ಕೇಳಿ ಬಂದಿದ್ದು, ಕಾಮಗಾರಿ ನಿರ್ವಹಿಸಿರುವ ಗುತ್ತಿಗೆದಾರರು ಹಾಗೂ ಇಲಾಖೆಯ ಅಧಿಕಾರಿಗಳ ವೈಫಲ್ಯ ಬಯಲಾಗಿದೆ. ಹೋಂಗಾರ್ಡ್ ಕರ್ತವ್ಯಕ್ಕೆ ನಿಯುಕ್ತಿಗೊಳಿಸಿ ಲಂಚ ಸ್ವೀಕರಿಸುತ್ತಿದ್ದಾಗ ಹೋಂಗಾರ್ಡ್ ಕಮಾಂಡೆಂಟ್ ಲೋಕಾಯುಕ್ತರ ಬಲಿಗೆ ಬಿದ್ದ ಘಟನೆ ಮಂಗಳವಾರದಂದು ನಡೆದಿದೆ. ಮಾರೆಪ್ಪ ಎಂಬುವರಿಂದ ನಗರದ ಸದಾರ್ ಬಜಾರ್ ಠಾಣೆಗೆ ನಿಯುಕ್ತಿಗೊಳಿಸಲು 10,000 ರೂಪಾಯಿ ಹಣದ ಬೇಡಿಕೆ ಇಟ್ಟಿದ್ದು, 5,000 ರೂಪಾಯಿ ಹಣವನ್ನ ನಗರದ ಹರಿಜನವಾಡ ರಸ್ತೆ ಬಳಿಯ ಚೌಡಮ್ಮ ಕಟ್ಟೆ ಬಳಿ ಲಂಚದ ಹಣ ಪಡೆಯುತ್ತಿರುವಾಗ ಲೋಕಾಯುಕ್ತರು ದಾಳಿ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೋಂಗಾರ್ಡ್ಗಳನ್ನ ವಿವಿಧ ಠಾಣೆ ಹಾಗೂ ಭದ್ರತಾ ಕಾರ್ಯಗಳಿಗೆ ನಿರಂತರವಾಗಿ ನಿಯುಕ್ತಿಗೊಳಿಸಲು ಹಣವನ್ನ ಹೋಂಗಾರ್ಡ್ ಕಮಾಂಡೆಂಟ್ ಜಮ್ಮಣ್ಣ ಪಡೆಯುತ್ತಿದ್ದರು. ಹಣ ಕೊಟ್ಟವರಿಗೆ ಮಾತ್ರ ನಿರಂತರ ಸೇವೆಯನ್ನ ನಿಯುಕ್ತಿಗೊಳಿಸಲಾಗುತ್ತಿತ್ತು. ಮಾರೆಪ್ಪ ಎಂಬುವರು ಕೂಡ ಗೃಹ ಸಿಬ್ಬಂದಿಯಾಗಿ ಸೇವೆಯಲ್ಲಿದ್ದು ಕೆಲಸಕ್ಕೆ ನಿಯುಕ್ತಿ ಮಾಡಲು ಹಣ ಕೇಳುತ್ತಿರುವ ಕುರಿತು ಲೋಕಾಯುಕ್ತರಿಗೆ ದೂರು ನೀಡಿದ್ದರು. ಲೋಕಾಯುಕ್ತ ಎಸ್ಪಿ ಸತೀಶ್ ಚಿಟಗುಪ್ಪಿ ನೇತೃತ್ವದಲ್ಲಿ ದಾಳಿ ನಡೆಸಿ ಹಣದ ಸಮೇತ ಆರೋಪಿ ಜಮ್ಮಣ್ಣ ಇವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗಿದ್ದು, ಇನ್ಸ್ಪೆಕ್ಟರ್ ಕಾಳಪ್ಪ ಬಡಿಗೇರ್, ರವಿ, ಪುರುಷೋತ್ತಮ್ ಸೇರಿ ಸಿಬ್ಬಂದಿಗಳು ದಾಳಿಯಲ್ಲಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎನ್ಎಸ್ ಬೋಸರಾಜು ಫೌಂಡೇಶನ್ ಇಂದ 3,000 ಸಸಿಗಳ ವಿತರಣೆ. ಹಸಿರು ನಗರವನ್ನಾಗಿಸಲು ಸಹಕಾರ ಎನ್ಎಸ್ ಬೋಸರಾಜು. ಬಕ್ರೀದ್ ಹಬ್ಬದ ಅಂಗವಾಗಿ ಶಾಂತಿ ಸಭೆ. ಭಾತೃತ್ವದೊಂದಿಗೆ ಸೌಹಾರ್ದತೆಯಿಂದ ಬಕ್ರೀದ್ ಆಚರಣೆಗೆ ಸಹಕರಿಸಿ ಎಸ್ಪಿ ಪುಟ್ಟಮಾದಯ್ಯ ಕರೆ. ಐಪಿಎಲ್ ನಲ್ಲಿ ಆರ್ಸಿಬಿ ತಂಡ ಗೆಲುವು. ರಾತ್ರಿ ಇಡೀ ಸಂಭ್ರಮಿಸಿದ ಅಭಿಮಾನಿಗಳು. ಸಿಎಂ ಆಗಮನದ ಹಿನ್ನೆಲೆಯಲ್ಲಿ 2 ವರ್ಷದಿಂದ ಗುಂಡಿ ಬಿದ್ದ ರಸ್ತೆ ದುರಸ್ತಿಗೆ ಮುಂದಾದ ಇಲಾಖೆ. ಮತ್ತು ಹೋಂಗಾರ್ಡ್ನಿಂದ ಲಂಚ ಸ್ವೀಕಾರ. ಜಿಲ್ಲಾ ಕಮಾಂಡೆಂಟ್ ಜಮ್ಮಣ್ಣ ಲೋಕಾಯುಕ್ತ ಬಲೆಗೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.